ಹೊಸಪೇಟೆಯ ಎಲ್ಲ ಚಿಕ್ಕಪ್ಪನ ಅಭಿಮಾನಿಗಳಿಗೆ, ಯುವನ ಅಭಿಮಾನಿಗಳಿಗೆ, ನಮ್ಮ ತಂದೆಯ ಅಭಿಮಾನಿಗಳಿಗೆ ಮತ್ತು ನಮ್ಮ ಕುಟುಂಬದ ಅಭಿಮಾನಿಗಳಿಗೆ ನಮಸ್ಕಾರಗಳು. ಹೊಸಪೇಟೆಗೆ ಬಂದ್ರೆ ಒಂಥರ ನನ್ನ ಹುಟ್ಟೂರ್ಗೆ ಬಂದಂಗೆ ಅನ್ಸುತ್ತೆ. ಸೊ ಗುರು ಬಗ್ಗೆ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. ಇದ್ದು ನಮ್ಮಮ್ಮ ಹೇಳಿದ್ರು. ಸೊ ಗುರು ಮೊದಲನೇ ಸಲ ಹುಟ್ಟಾಗ ಫಸ್ಟ್ ಟೈಮ್ ಗುರುನ ನಮ್ಮ ತಾತ ನೋಡಿದಾಗ ನಮ್ಮ ತಾತಂಗೆ ಅವ್ರ ತಂದೆ ನೆನ್ಪಿಗೆ ಬಂತಂತೆ. ಸೊ ಗುರು ಮತ್ತೆ ನಮ್ಮ ಮುತ್ತಾತ ನೋಡಕ್ಕೆ ತುಂಬಾ 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 ಹೋಲಿಕೆ ಇದೆ. ಸೊ ಆಮೇಲೆ ಗುರುದು ಟ್ರೈಲರ್ ನೀವೆಲ್ಲ ನೋಡಿದಿರಲ್ಲ. ಸೊ ಗುರುದು ಒಂದೊಂದು ಲುಕ್ ಇರ್ಬೋದು, ಆ ಪಂಚ್ ಇರ್ಬೋದು, ಆ ಫೈಟ್ ಇರ್ಬೋದು, ಎಲ್ಲದರಲ್ಲೂ ಅಷ್ಟೊಂದು ಫೋರ್ಸ್ ಇದೆ. ಏನಕ್ಕಂದ್ರೆ ಗುರು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದಾನೆ, ಅಷ್ಟೊಂದು ತಯಾರಿ ಮಾಡಿದಾನೆ. ಅದು ಅವನಿಗೋಸ್ಕರ, ನಮಗೋಸ್ಕರ ಮತ್ತು ನಿಮ್ಗೋಸ್ಕರ. ಮತ್ತೆ ಅನಂತರಾಮ್ ಅವರು, ಗುರು ಅವರು, ಹೊಂಬಾಳೆ ಅವರು ಒಟ್ಟಿಗೆ ಬಂದಿದ್ದ ದಿನಾನೇ ಹೇಳ್ಬೋದು ಈ ಸಿನಿಮಾ ಸೂಪರ್ ಹಿಟ್ ಅಂತ. ನಾನೊಂದು ಎಲ್ಲರಿಗೂ ಚಾಲೆಂಜ್ ಹೇಳ್ತೀನಿ, ಈ ಸಿನಿಮಾ ನೋಡಿ ಯಾರು ಕಣ್ಣೀರ್ ಹಾಕದೆ ಆಚೆ ಬರಕ್ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದೆ ಈ ಸಿನಿಮಾ. ಆಮೇಲೆ ನಾನು ಒಂದು ದೇವರಲ್ಲಿ ಏನ್ ಕೇಳ್ತೀನಂತೆ, ಪ್ರತಿಯೊಬ್ಬನಿಗೂ ಗುರು ತರ ಒಬ್ಬ ತಮ್ಮ ಸಿಗ್ಬೇಕು ಅಂತ. ಕೊನೆಗೆ ಒಬ್ಬನೇ ಯುವ, ಒಬ್ಬನೇ ಶಿವ, ಒಬ್ಬನೇ ಪರಮಾತ್ಮ. ಅಲ್ಲ, ಎಂಥ ದೇವ್ರಂತ ಮಾತಾಡ್ಬಿಟ್ರಿ. ನನಗೆ ಈ ಅಣ್ಣ ತಮ್ಮ ದೂರ ಇರೋದು ಒಂಥರ ಯಾಕೋ ಸರಿ ಅನ್ಸ್ತಿಲ್ಲ. ನಂಗೆ ಗೊತ್ತು ಯುವರಾಜ್ ಕುಮಾರ್ ಇಂಟ್ರೊಡಕ್ಷನ್ ಇದೆ, ಅವರ ಎಂಟ್ರಿ ಇದೆ, ಬಟ್ ತಂದೆ ತಮ್ಮ ಇದ್ದಾಗ ಬಂದು ಒಂದು ಅಪ್ಪಿಗೆ ಕೊಟ್ಬಿಟ್ರೆ ನಂಗೆ ಇನ್ನೂ ನೆನಪಿದೆ ಅಪ್ಪಾಜಿ. ಆ ಕಡೆ ಈ ಕಡೆ ಬಂದು ವಿನಯ್ ಹಾಗೂ ಅವರು ಗುರು ಅವರು ನಟ ಸಾರ್ವಭೌಮ ಚಿತ್ರದ ಒಂದು ಆಡಿಯೋ ಲಾಂಚ್ ಅಲ್ಲಿ ಅವ್ರು ಮುತ್ತು ಕೊಟ್ಟಿದ್ರು. ಅದೇ ಮಿಲನ ಇಲ್ಲಿ ಆಗ್ಬೇಕು. ಓಕೆ, ರಾಘಣ್ಣಗೆ ಒಂದು ಪ್ರೀತಿಯ ಮುತ್ತು ಕೊಟ್ಬಿಡಿ ಇಬ್ರು. ಅಂದ್ರೆ ಅಣ್ಣ ಆಶೀರ್ವಾದ ಮಾಡ್ತಾನೆ ಪ್ರತಿಯೊಬ್ಬರಿಗೂ ಯುವರಾಜ್ ಕುಮಾರ್ ಅಂತ ತಮ್ಮ ಸಿಗ್ಬೇಕು ಅಂತ ಹೇಳಿ. ತಂದೆ ಜವಾಬ್ದಾರಿನ ಹೇಳ್ಕೊಡ್ತಾರೆ, ಏನೇ ಆದ್ರೂ ಕೂಡ ವ್ಯಕ್ತಿತ್ವನ ಮರಿಬಾರದು ಅಂತ ಹೇಳಿ. ಇದೆಲ್ಲವನ್ನ ಅಷ್ಟು ಜವಾಬ್ದಾರಿಯಿಂದ ಗೌರವದಿಂದ ನಿಭಾಯಿಸ್ತೀನಿ ಅಂತ ಬಹಳ ಅದ್ಭುತವಾಗಿ ಕರ್ತವ್ಯ ನಿಷ್ಠೆಯಿಂದ ನಿಂತಿರುವಂತ ಯುವರಾಜ್ ಕುಮಾರ್ ಅವ್ರಿಗೂ ಕೂಡ ಹೊಸಪೇಟೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಇವತ್ತು ರಾಘಣ್ಣ ಇಲ್ಲಿ ಮಾತಿನಿಂದ ಆಶೀರ್ವಾದ ಮಾಡಿದರೆ, ಅಲ್ಲಿ ನಮ್ಮ ಯುವರಾಜ್ ಕುಮಾರ್ ಅವರ ತಾಯಿ ಮಂಗಳಮ್ಮ ಅವರ ಕಣ್ಣಿಂದಾನೇ ಆಶೀರ್ವಾದ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಅಂಡ್ ನೀವು ಹೇಳಿದ್ರಿ ಜನ್ಮ ಕೊಟ್ಟಂತಹ ತಾಯಿ ಮಂಗಳಮ್ಮ, ಆದ್ರೆ ಇವತ್ತು ಬದುಕಿಗೆ ಶಕ್ತಿಯಾಗಿ ನಿಂತಹ ತಾಯಿ ಅಶ್ವಿನಿ ಮೇಡಮ್ ಅವರು. ಸೊ ಇವರೆಲ್ಲರ ಆಶೀರ್ವಾದ ಇರಬೇಕಾದ್ರೆ ಯಾರು ಏನ್ ಮಾಡಕ್ಕಾಗತ್ತೆ, ಮುನ್ನುಗ್ಗಿ ಯುವ ಅಷ್ಟೇ, ಗೋ ಫಾರ್ ಇಟ್. ಥ್ಯಾಂಕ್ ಯು ಯುವ, ಥ್ಯಾಂಕ್ ಯು. ಯುವನ ಈಗಲೇ ನಾವು ಮಾತಾಡ್ಸಲ್ಲ, ಒಂದು ಗ್ರ್ಯಾಂಡ್ ಎಂಟ್ರಿ ಇದೆ, ಅವಾಗ ಮಾತಾಡಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ರಾಘಣ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು.